ನನಗೆ ಕಾಫಿ ಕುಡಿಯಕ್ಕೆ ಬರ್ತಾ ಇಲ್ಲ, ನೀನೇ ಕಾಫಿ ಕುಡಿಸ್ಬೇಕು. ಏನು, ಕಾಫಿ ನಾನ್ ಕುಡಿಸ್ಬೇಕಾ? ಹಾ. ಹಲೋ, ನಾನೇನ್ ನಿನ್ ಚಾರು ಅನ್ಕೊಂಡಿದ್ಯಾ? ಚಾರು ಕುಡಿಸಿದ್ರೆ ಅಷ್ಟೊಂದು ಟೇಸ್ಟ್ ಇರಲ್ಲ, ನೀನೇ ಕುಡಿಸ್ಬೇಕು. ನಾನ್ ಕುಡ್ಸಲ್ಲ. ಹೌದಾ? ಟ್ರಿಪ್ಪಿಗೋಸ್ಕರ ನೀನ್ ಮಾಡಿದ ಎಲ್ಲ ಪ್ಲಾನ್ ಅನ್ನು ಹೇಳ್ಬಿಡ್ತೀನಿ. ನಾನೇನ್ ಮಾಡ್ದೆ? ಅದೇ ದೇವಸ್ಥಾನದ ಪ್ರೋಗ್ರಾಮ್ನ ಕ್ಯಾನ್ಸಲ್ ಮಾಡಕ್ಕೆ ನಮ್ಮ ಅಜ್ಜಿಗೆ ಮತ್ ಬರೋ ಔಷಧಿ ಹಾಕಿದ್ಯಾರು? ಅಯ್ಯಯ್ಯೋ ಅಪಶಕುನ ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗದೆ ಇರೋ ಹಾಗೆ ಮಾಡಿದ್ಯಾರು? ಮಿಸ್ ಆದ್ಯ ಫ್ರಮ್ ಅಮೆರಿಕಾ. ಈ ವಿಷಯ ನಾನು ಎಲ್ರಿಗೂ ಹೇಳ್ದೆ ಅನ್ಕೋ, ನಿನ್ ಪರಿಸ್ಥಿತಿ ಏನಾಗುತ್ತೋ ಏನೋ. ಅಂದ್ರೆ ನೀನ್ ಹೇಳ್ತೀಯಾ? ಅವಾಗವಾಗ ಇಂಥ ಕೆಲ್ಸಗಳನ್ನ ಮಾಡ್ಬೇಕಂತೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದಾರೆ ಆದ್ಯ. ನನಗೆ ಯಾಕೆ ಟಾರ್ಚರ್? ನೋಡು, ನಿನ್ಗೆ ಆತರ ಅನ್ಸಿದ್ರೆ ಹೋಗ್ಬಿಡು. ಟ್ರಿಪ್ ಹೇಗ್ ಕ್ಯಾನ್ಸಲ್ ಆಯ್ತು ಅನ್ನೋ ಎಪಿಸೋಡ್ನ ನೋಡು. ಎಲ್ಲ ಪಿನ್ ಟು ಪಿನ್ ನೀನು ರಾಜಲಕ್ಷ್ಮಿ ಸೇರಿ ಪ್ಲಾನ್ ಮಾಡಿರೋ ತರ ಹೇಳ್ಬಿಡ್ತೀನಿ. ಇದ್ರಲ್ಲಿ ರಾಜಲಕ್ಷ್ಮಿ ಸೇರಿಸ್ಬೇಡ. ಏನ್ ಮಾಡ್ಲಿ? ಇಲ್ಲ ಅಂದ್ರೆ ನೀನ್ ನನ್ನ ಮಾತನ್ನ ಕೇಳಲ್ವಲ್ಲ. ಏನಮ್ಮ, ಕುಡಿಸ್ತೀಯಾ ಇಲ್ವಾ? ಆಗಲ್ಲ ಅಂದ್ರೆ ಹೇಳು, ಮಾವನ್ನ ನಾನೇ ಕರಿತೀನಿ. ನಾನ್ ಕುಡ್ಸೋದಿಲ್ಲ. ಓಕೆ ಮಾವಾ. ಏ ಶು ಶು ಮಾವಾ, ಏ ಪ್ಲೀಸ್. ಹಾಗಾದ್ರೆ ಕುಡಿಸ್ತೀಯಾ ಇಲ್ವಾ? ಕುಡಿಸ್ತೀನಿ ಬಿಡು, ಕುಡಿಸ್ತೀನಿ. ತುಂಬಾ ಚೆನ್ನಾಗಿದೆ ಆದ್ಯ. ಬೇಕು ಅಂದ್ರೆ ನೀನು ಟೇಸ್ಟ್ ಮಾಡು. ಓವರ್ ಆಗಿ ಆಡ್ಬೇಡ. ಈ ಕಾಫಿ ನಿನ್ ಶರ್ಟ್ ಮೇಲೆ ಹಾಕ್ಬಿಡ್ತೀನಿ. ಬೇಡ 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 ಬೇಡ, ಕಾಫಿ ಕುಡಿಸಿದ್ರೆ ಸಾಕು. ಇದಕ್ಕಿಂತ ಹ್ಯಾಪಿ ಮೂಮೆಂಟ್ ಬೇಕಾಗಿಲ್ಲ. ಕುಡ್ಸು ಆದ್ಯ, ಕುಡ್ಸು. ಕುಡ್ಸು. ಇಲ್ಲ ಮಾವ, ಕುಡಿ. ಆದ್ಯ ಕುಡ್ಸು. ನನ್ನ ಒಡವೆ ಎಲ್ಲ ಏನಾಯ್ತೋ ಗೊತ್ತಿಲ್ವೇ. ವಂಶ ಪಾರಂಪರೆಯಿಂದ ಬಂದಿದ್ದ ಒಡವೆ ಹಾಗಿಟ್ಟು ಹೀಗೆ ಬಂದೆ. ಏನೋ ಮಾಯೆ ನಡೆದ ಹಾಗಾಗೋಯ್ತಲ್ಲ. ನನ್ನ ಒಡವೆ ಏನಾಯ್ತೋ ಏನೋ. ಅಳ್ತಾ ಕೂತಿದ್ರೆ ಒಡವೆಗಳು ಬರುತ್ತೇನಮ್ಮ. ಎಷ್ಟೊತ್ತು ಅಂತ ಹೀಗೆ ಅಳ್ತಿರ್ತೀಯ? ನೀನ್ ಬಾಯಿ ಮುಚ್ಚೆ. ನಿಂಗೆ ಗೊತ್ತಿಲ್ಲ ಆ ಒಡವೆ ಬೆಲೆ. ಅಯ್ಯೋ, ಲಕ್ಷ ಬೆಲೆ ಬಾಳೋ ಒಡವೆ ಹೋಯ್ತು ಅಂತ ನನ್ನ ನೋವಲ್ಲಿ ನಾನಿದ್ದೀನಿ. ನೀವು ದೊಡ್ಡದಾಗಿ ಕಾಪಾಡೋ ಥರ ಸಮಾಧಾನ ಮಾಡೋದು ಬೇರೆ. ಅತ್ತೆ, ಅದೇ ನಮಗೂ ಕೂಡ ಅರ್ಥ ಆಗ್ತಿಲ್ಲ. ಆ ಒಡವೆಗೆ ಏನಾಯ್ತು ಅಂತ ಇಡೀ ಮನೆಯೆಲ್ಲ ಹುಡುಕ್ ನೋಡಿದ್ವಿ, ಎಲ್ಲೂ ಸಿಗ್ಲಿಲ್ಲ. ಅಂದ್ರೆ ನಮ್ಮೂವರೆಗೂ ಗೊತ್ತಿರೋ ವಿಷಯ ಇನ್ಯಾರು ಗೊತ್ತಿರುತ್ತೆ? ಅಯ್ಯಯ್ಯೋ, ನನಗಂತೂ ಗೊತ್ತಾಗ್ತಾ ಇಲ್ಲ. ಯಾರು ನಂಬೇಕು ಅಂತ ಕೂಡ ಗೊತ್ತಾಗ್ತಾ ಇಲ್ವೇ. ನನಗೂ ಅದೇ ಅನುಮಾನ ಬರ್ತಿದ್ಯಮ್ಮ. ನನಗೂ ಅಷ್ಟೇ ಅತ್ತೆ. ಬಂಗಾರದಂತ ಒಡವೆಗಳೇ
ಅತ್ತೆ ಅದು ಬಂಗಾರದ ಒಡವೆನೇ ಅತ್ತೆ, ಮತ್ತೆ ಬಂಗಾರದಂತದ್ದು ನೀನ್ ಬಾಯ್ ಅಂತಿರಲ್ಲ. ಮುಚ್ಚೆ. ಮೊದ್ಲು ನಿನಗ್ ಹೊಡಿಬೇಕು. ನಿಮಗ್ ಕೊಟ್ಟಿದ್ದೆ ನೋಡು, ನಂದೇ ದೊಡ್ಡ ತಪ್ಪು. ಏನಾಯ್ತತ್ತೆ? ಯಾಕೆ ಅಳ್ತಿದ್ದೀರಾ ನೀವು? ಏನಂತ ಹೇಳಿ ಜಾನಕಿ, ನನ್ನ ಹತ್ರ 7 ವಾರದ ಒಡವೆಗಳು ನಮ್ಮಮ್ಮ ನನಗ್ ಕೊಟ್ಟಿದ್ದು, ನಮ್ಮಮ್ಮನ್ಗೆ ಅವ್ರಮ್ಮ ಕೊಟ್ಟಿದ್ದು. ಇಷ್ಟು ದಿನ ಹುಷಾರಾಗಿ ಕಾಪಾಡ್ಕೊಂಡು ಬಂದಿದ್ದೆ. ಇವತ್ತದು ಕಾಣಿಸ್ತಿಲ್ಲ. ಅತ್ತಿಗೆ, ನೀನೇನಾದರೂ ಆ ಒಡವೆಗಳನ್ನ ತಗೊಂಡ್ಯಾ? ಅಯ್ಯೋ, ನಾನು ಯಾಕೆ ಒಡವೆಗಳನ್ನ ತಗೊಳ್ಳಿ ಪದ್ಮ? ಅಷ್ಟಕ್ಕೂ ಅತ್ತೆ ಆ ಒಡವೆಗಳನ್ನ ಎಲ್ಲಿಟ್ಟಿದ್ದಾರೆ ಅಂತ ಕೂಡ ನನಗೆ ಗೊತ್ತಿಲ್ವಲ್ಲ. ಏನಜ್ಜಿ ಇದೆಲ್ಲ? ನಮ್ಮಮ್ಮ ಯಾವತ್ತಾದ್ರೂ ಹೀಗೆ ಮಾಡಿದಾರಾ? ಅವತ್ತು ನೋಡಿದ್ರೆ ಅತ್ತೆ ಅವಮಾನ ಮಾಡಿದ್ರು, ಇವತ್ತು ನೀವು ಅವಮಾನ ಮಾಡ್ತಿದ್ದೀರಾ? ರಾಜಿ, ತಗೊಂಡಿದ್ಯಾ ಅಂತ ಕೇಳಿದ್ದು ಕಳ್ತನ ಮಾಡಿದಾಳೆ ಅಂತ ಅಲ್ಲ. ಪಾಲಿಶ್ ಹಾಕ್ಸೋದಕ್ಕೆ ಏನಾದರೂ ಕೊಟ್ಟಿದ್ಯಾ ಅಂತ ಕೇಳಿದೆ ಅಷ್ಟೇ. ಅಮ್ಮ, ನೀವುಗಳು ಒಡವೆನ ಎಲ್ಲೋ ಕಳ್ಕೊಂಡು ಅತ್ತೆ ಮೇಲೆ ಅಪವಾದ ಹೊರಿಸ್ತಾ ಇದ್ದೀರಾ. ದೊಡ್ಡಮ್ಮ ತಗೊಂಡಿದ್ದಾರೆ ಅಂತ ಏನು ಹೇಳಿಲ್ವಲ್ಲ ಮಾವ. ಪಾಲಿಶ್ ಹಾಕ್ಸಕ್ ಕೊಟ್ಟಿದ್ದೀರೇನೋ ಅಂತ ಕೇಳಿದ್ದು, ಅದ್ರಲ್ಲಿ ತಪ್ಪೇನಿದೆ? ಇದು ಕೇಳ್ತಾ ಇರೋ ಹಾಗಿಲ್ಲ ಚಾರು, ಅವಮಾನ ಮಾಡ್ತಾ ಇರೋ ಹಾಗಿದೆ. ರಾಜಿ, ಸುಮ್ನಿರಮ್ಮ. ನಾನ್ ತಗೊಂಡಿಲ್ಲ ಅತ್ತೆ. ಒಂದ್ ವೇಳೆ ಬೇಕು ಅಂದಿದ್ರೆ ನಾನ್ ನಿಮ್ಮನ್ನ ಕೇಳಿ ತಗೊಳ್ತಿದ್ದೆ ಅಲ್ವಾ? ನಮ್ಮನೇಲಿ ಒಡವೆಗಳನ್ನೆಲ್ಲ ಯಾರು ತಗೊಳ್ತಾರೆ? ಎಲ್ರು ನಂಬಿಕಸ್ತ್ರೆ ಅಲ್ವಾ? ಏನೋ ಅಮ್ಮ, ಯಾರು ತಗೊಂಡು ಹೋದ್ರೂ ಅರ್ಥ ಆಗ್ತಿಲ್ಲ. ಯಾರು ಕಣ್ಬಿತ್ತೋ ಎಲ್ಲ ಮಾಯ ಆಗೋಗಿದೆ. ಇವಾಗ ನನ್ನ ಒಡವೆ ನಂಗೆ ಬೇಕಷ್ಟೇ. ನನ್ನ ಒಡವೆ ದೇವ್ರೇ, ನನ್ನ ಒಡವೆ ಏನಾಯ್ತು ದೇವ್ರೇ? ಏನಾಯ್ತು? ಯಾಕೆ ಅಳ್ತಿದೀಯಾ? ರಾಜು, ಇಷ್ಟೊತ್ತು ನಿನ್ನ ದೃಷ್ಟಿಗೆ ಬೀಳ್ದಿರೋ ಹಾಗೆ ನೋಡ್ಕೊಂಡೆ. ಇವಾಗ ಮನೇಲಿರೋ ಒಡವೆ ಕಾಣಿಸ್ತಾ ಇಲ್ಲ ಕಣು. ವಂಶ ಪಾರಂಪರೆಯಿಂದ ಬಂದಿದ್ದ ಒಡವೆಗಳು ಯಾರು ತಗೊಂಡೋದ್ರೋ ಗೊತ್ತಿಲ್ಲ. ಮನೇಲಿ ಒಡವೆ ಕಾಣಿಸ್ತಿಲ್ಲ ಅಂದ್ರೇನು? ಹೌದು ರಾಜು, ಬೀರುಲಿಟ್ಟಿದ್ದೆ, ಬೆಳಿಗ್ಗೆ ಎದ್ದು ನೋಡಿದ್ರೆ ಕಾಣಿಸ್ತಾ ಇಲ್ಲ. ಮನೇಲಿ ಯಾರು ತಗೋತಾರಮ್ಮ? ಎಲ್ರೂ ಇಲ್ಲೇ ಇದ್ದಾರಲ್ವಾ? ಇದಾರೆ ಕಣು, ಆದ್ರೆ ನನ್ನ ಒಡವೆ ಇಲ್ಲ ರಾಜು. ಯಾರು ತಗೊಂಡಿಲ್ಲ ಅಂದ್ರೆ ಏನಾಯ್ತು? ಹಾಗಲ್ಲಮ್ಮ, ಯಾವತ್ತೂ ನಮ್ಮ ಮನೇಲಿ ಹೀಗೆ ನಡೆದಿಲ್ಲ. ಇವಾಗ ಯಾರು ತಗೊಂಡಿರ್ತಾರೆ? ಹೌದು ರೀ, ಇಷ್ಟಕ್ಕೂ ಮನೇಲಿರೋರು ಹೊರಗಡೆ ಯಾರೂ ಹೋಗಿಲ್ಲ, ಹೊರಗ್ನವ್ರು ಯಾರು ಮನೆ ಒಳಗಡೆನೂ ಬಂದಿಲ್ಲ. ಹಾಗಿದ್ದಾಗ ಒಡವೆಗಳನ್ನ ಯಾರು ತಗೊಂಡ್ರು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ಮನೇಲಿ ಎಲ್ಲರೂ ಇದ್ದಾರೆ, ಆದರೆ ಭಾವ ಕಾಣಿಸ್ತಿಲ್ಲ. ಏನೋ ವೆಂಕಟ್ರಾವ್ ಮನೇಲಿಲ್ವಾ? ಹೌದು ರಾಜು, ಅವನೇ ದೊಡ್ಡ ಕಳ್ಳ. ಈ ಮನೇಲಿ ಬಿಟ್ಟಿಯಾಗಿ ತಿನ್ನೋದಲ್ದೇನೆ ಇಂಥ ಕೆಲಸ ಮಾಡಿದ್ರು ಮಾಡೋನೆ. ಅಮ್ಮ, ಅವ್ರ ಬಗ್ಗೆ ಗೊತ್ತಿದ್ದು ಹೀಗೆಲ್ಲ ಮಾತಾಡ್ತಿಯಲ್ಲ? ನೀನ್ ಬಾಯ್ ಮುಚ್ಚೆ. ನಿನ್ಗೆ ನಿನ್ ಗಂಡನ ಮೇಲೆ ನಂಬಿಕೆ ಇರ್ಬೋದು, ನನಗ್ ನಂಬಿಕೆ ಇಲ್ಲ. ಅದು ಅಲ್ದೆ ಹುಲ್ ಕಡ್ಡಿನೂ ಕೂಡ ಬಂಗಾರದ ಕಡ್ಡಿ ಮಾಡಿ ಮಾರ್ಬಿಡ್ತಾನೆ ನಿನ್ ಗಂಡ. ಅಂತ ಬುದ್ಧಿವಂತ ಅವನು, ಸಾಮಾನ್ಯದವನಲ್ಲ. ಅವನ್ಗೆ ನನ್ನ ಒಡವೆ ದೊಡ್ಡ ವಿಷಯನೇ ಅಲ್ಲ.
ಭಾವನವ್ರೆ ಏನಿದೆಲ್ಲ? ಒಳ್ಳೆ ಮನ್ಸಿರೋರು ಭಗವಂತನಿಗೆ ಸಮಾನ ಭಾವನವ್ರೆ. ಇದೇನ್ ಮಾವ ನೀವು ಇದ್ದಕ್ಕಿದ್ದ ಹಾಗೆ ಪುರೋಹಿತರಾಗಿ ಬದಲಾಗ್ಬಿಟ್ಟಿದ್ದೀರಾ? ಅಪಚಾರ ಅಪಚಾರ. ಪುರೋಹಿತನಾಗಿ ಅಲ್ಲಮ್ಮ, ಪೂಜೆ ಮಾಡಿಸ್ಕೊಂಡು ಬಂದೆ. ಅತ್ತೆಯವರ ಆರೋಗ್ಯ ಸರಿ ಇರ್ಲಿಲ್ಲಲ್ಲ, ಅದಕ್ಕೆ ಪೂಜೆ ಮಾಡಿಸಿ ಪ್ರಸಾದ ತಂದಿದ್ದೀನಿ. ಅಂದ್ರೆ ನೀವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಕೂಡ ಮಾಡಿಸ್ತೀರಾ ಮಾವ? ಏನ್ ಮಾತಾಡ್ತಿದ್ಯಮ್ಮ ನೀನು? ಈ ನಮ್ಮ ಅತ್ತೆಯವರು ನನಗೆ ಮಗಳನ್ನ ಕೊಟ್ಟು ಮದುವೆ ಮಾಡಿಸಿದ್ರು. ಈ ಮನೆಯಲ್ಲಿ ಜಾಗ ಕೊಟ್ರು. ಮೂರ್ ಹೊತ್ತು ಅನ್ನ ಹಾಕಿದ್ರು. ಅಂಥ ಮಹಾತಾಯಿಗೆ ಒಳ್ಳೇದ್ ಮಾಡ್ಬೇಕು ಅಂತ ನನಗಿರುತ್ತೆ ಅಲ್ವಾ, ಅದಕ್ಕೆ ಆ ದೇವ್ರ ಹತ್ರ ಹೋಗಿ ಪೂಜೆ ಮಾಡಿಸಿ ಪ್ರಸಾದ ತಂದಿದ್ದೀನಿ. ನಿಲ್ಲಿಸ್ತೀಯ ನೀನ್ ನಾಟಕನ? ಮಾಡೋದೆಲ್ಲ ಮಾಡಿ ಇವಾಗ ನಾಟಕ ಆಡ್ತಿದ್ಯಾ? ಏನತ್ತೆ ಅವ್ರೆ, ನಾಟಕನ? ಪೂಜೆ ಮಾಡಿಸಿ ಪ್ರಸಾದ ತಗೊಂಡ್ ಬರೋದು ಕೂಡ ತಪ್ಪೇನತ್ತೆ ಅವ್ರೆ? ಹ ನೋಡಿ ಭಾವನವ್ರೆ, ನಾನೇನಾದ್ರು ತಪ್ಪು ಮಾಡಿದ್ನಾ? ವೆಂಕಟ್ರಾವ್, ನನ್ಗೆಲ್ಲ ಗೊತ್ತು. ನನ್ ಒಡವೆ ನೀನೇ ತಗೊಂಡಿದ್ಯಲ್ಲ? ಅತ್ತೆ ಅವ್ರೆ, ನಿಮ್ ಕತ್ತಲಿರೋ ಒಡವೆನ ನಾನೇ ತಗೋತೀನಿ ಅತ್ತೆ ಅವ್ರೆ. ನಾನೇನಾದ್ರು ಕಳ್ಳನ? ಈ ಮನೆಗಿರೋ ಏಕೈಕ ಒಬ್ಬನೇ ಒಬ್ಬ ಅಳಿಯ ಅತ್ತೆ ಅವ್ರೆ, ಅಳಿಯ. ನಿಲ್ಸು ನೀನ್ ನಾಟಕನ. ಒಂದ್ಸಲ ನನ್ ಚೌಲಿ ಕೂಡ ತಗೊಂಡೋಗಿದ್ದೆ. ಅಂತವನು ಒಡವೆ ತಗೊಂಡು ಹೋಗಿಲ್ಲ ಅಂದ್ರೆ ಹೇಗ್ ನಂಬೋದು? ರಘುರಾಮ ರಘುರಾಮ ರಘುರಾಮ, ತಪ್ಪು ಅತ್ತೆ ಅವ್ರೆ, ಇದು ತುಂಬಾ ಅನ್ಯಾಯ. ನಿಮಗೆ ಹುಷಾರಿಲ್ಲ ಅಂತ ಬೇಗ ಹುಷಾರಾಗ್ಲಿ ಅಂತ ಪೂಜೆ ಮಾಡಿಸ್ಕೊಂಡು ಬಂದ್ರೆ ನನ್ನನ್ನು ಇಷ್ಟೊಂದು ಅನುಮಾನಿಸ್ತಾ ಇದ್ದೀರಾ? ಭಾವನವ್ರೆ, ಯಾರನ್ನೂ ಅನುಮಾನಿಸದೇ ಇರೋ ನಮ್ಮಮ್ಮ ನಿಮ್ಮನ್ ಮಾತ್ರ ಯಾಕೆ ದ್ವೇಷಿಸ್ತಾರೆ? ಭಾವನವ್ರೆ, ಅತ್ತೆ ಅವ್ರೆ, ನಿಜವಾಗ್ಲೂ ನಿಮ್ಮ ಒಡವೆನ ಎಲ್ಲಿಟ್ಟಿದ್ರು ಅಲ್ಲೇ ಹುಡುಕಿ. ಕೆಲವು ಸಲ ನಮ್ಮ ಎದುರುಗಡೆ ಇದ್ರು ನಮ್ಗದ್ ಕಾಣಿಸಲ್ಲ ಅತ್ತೆ ಅವ್ರೆ. ನಮ್ಮ ಕಣ್ಣೆ ನಮ್ಗೆ ಮೋಸ ಮಾಡುತ್ತತ್ತೆ ಅವ್ರೆ. ಏನಂತೀರ ಭಾವನವ್ರೆ? ಜೀವನದಲ್ಲಿ ಇಂಥ ತಪ್ಪು ನಡೀತಾನೆ ಇರುತ್ತೆ ಅತ್ತೆ ಅವ್ರೆ. ನಿಜವಾಗ್ಲೂ ನಾನೇನಾದ್ರೂ ತಪ್ಪು ಮಾಡಿದ್ರೆ ನಾನು ಈ ಕ್ಷಣನೇ ಮನೆಯಿಂದ ಹೊರಟೋಗ್ತೀನಿ, ಆಚೆಗೆ ಹೊರಟೋಗ್ತೀನಿ. ಅಯ್ಯೋ, ದೇವರಂತ ರಾಜಾರಾಮ್ ಭಾವನವರ ಮುಂದೆ ದೋಷಿ ಹಾಗೇನ ನಿಲ್ಲೋದಿಲ್ಲ ಅತ್ತೆ ಅವ್ರೆ. ಅತ್ತೆ ಅವ್ರೆ, ನನ್ನ ಮಗನ್ನ, ನನ್ನ ಹೆಂಡತಿನ ಕಣ್ಣಿನ ರೆಪ್ಪೆ ಹಾಗೆ ನೋಡ್ಕೋತಾ ಇದ್ದೀರಾ. ಆ ಒಡವೆ ತಗೊಂಡು ಹೋಗಿರೋ ಕಣ್ಣು ಚಿಚಿ 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 ಎಲ್ಲೋ ಇಡ್ಬೇಕಾಗಿರೋ ಆಗತ್ತೆ ನನಗೇನು ಇಲ್ಲ ಅತ್ತೆ ಅವ್ರೆ. ಏನು ಹೇಳಿ ಅತ್ತೆ ಅವ್ರೆ, ಹೇಳಿ. ಅಮ್ಮ ಹೇಳ್ತಿದ್ದಾರಲ್ಲ ನನ್ ಗಂಡ, ಹೋಗಿ ಇನ್ನೊಂದ್ಸಲ ಚೆಕ್ ಮಾಡೋಣ ನಡಿ. ಹೆಂಡತಿ ಅಂದ್ರೆ ನೀನೇ ಕಣೆ, ಹೆಂಡತಿ ಅಂದ್ರೆ ಅಚ್ಚು ನಿನ್ ಹಾಗೆ ಇರ್ಬೇಕು. ಬನ್ನಿ ಹುಡ್ಕೋಣ. ನಡ್ರಿ ಹೋಗೋಣ, ಹುಡ್ಕೋಣ ಈಗ್ಲೇ. ಬನ್ನಿ ಬನ್ನಿ ಬನ್ರೋ ಬನ್ನಿ. ನೋಡ್ರಾಜು, ಬೀರು ಬೀಗ ತೆಗೆದು ಬೇರೆ ಒಡವೆ ತಗೊಂಡು ಹೋಗಿದ್ದಾನೆ. ಹೊರಗಡೆ ಕಳ್ಳ ಆಗಿದ್ರೆ ಒಡೆದು ಹಾಕಿ ತಗೊಂಡು ಹೋಗ್ತಿದ್ದ. ಮನೆ ಕಳ್ಳ ಆಗಿರೋದಿಕ್ಕೆ ಬೀಗ ತೆಗೆದು ತಗೊಂಡು ಹೋಗಿದ್ದಾನೆ. ಸ್ವಲ್ಪ ಇರಿ, ನಾನೇ ಕಳ್ತನ ಮಾಡಿದಿದ್ರೆ ಈ ಪೆಟ್ಟಿಗೆನ ಇಲ್ಲೇ ಕಿಡ್ತಾ ಇದ್ದೆ. ಪೆಟ್ಟಿಗೆ ಜೊತೆನೆ ಒಡವೆ ತಗೊಂಡು ಹೋಗ್ತಿದ್ನಲ್ವಾ? ನಿಮ್ಮೇಲೆ ಅನುಮಾನ ಬರಬಾರ್ದು ಅಂತ ಹಾಗೆಲ್ಲ ಮಾಡಿರ್ಬೋದಲ್ವಾ? ಹಾ, ಸ್ವಂತ ಭಾವ ಶಿವರಾಜು ನನ್ನೇ ಅನುಮಾನಿಸ್ತಿದ್ಯಾ? ದೊಡ್ಡ ಭಾವನವ್ರು ಇರೋದಕ್ಕೆ ನಿನ್ನ ಕ್ಷಮಿಸ್ಬಿಡ್ತಾ ಇದ್ದೀನಿ. ಇಲ್ಲ ಅಂದ್ರೆ ನಾನ್ ಕಲ್ತಿರೋ ಮಂತ್ರಗಳಿಂದ ನಿನಗೆ ಶಾಪ ಕೊಟ್ಬಿಡ್ತಿದೆ. ಅಣ್ಣ, ಮೊದ್ಲು ಒಡವೆ ವಿಷಯ ಏನು ಅಂತ ನೋಡಿ. ಅತ್ತೆಯವರು ಒಡವೆನ ಎಲ್ಲಿಟ್ಟಿರ್ತಾರೋ ಅಲ್ಲೇ ಇರುತ್ತೆ. ನಾನೆಲ್ಲಿಡ್ತೀನಿ? ಇಟ್ರೆ ಬೀರುನಲ್ಲಿ ಇಡ್ತೀನಿ, ಇಲ್ಲ ಅಂದ್ರೆ ಮಂಚದ ಮೇಲೆ ಇಡ್ತೀನಿ. ಆದ್ರೆ ಎರಡು ಜಾಗದಲ್ಲೂ ಇಲ್ವಲ್ಲ. ಒಂದ್ ವೇಳೆ
ಬೆಡ್ಶೀಟ್ ಕೆಳಗೆ ಇಟ್ಟಿದ್ದೀರೇನೋ? ಹ್ಮ್. ನಾನಿಟ್ರೆ ಮೇಲ್ಗಡೆ ಇಡ್ತೀನಿ ಹೊರತು ಕೆಳಗಡೆ ಯಾಕಿಡ್ತೀನಿ? ಒಂದ್ ವೇಳೆ ಮೇಲ್ಗಡೆ ಅನ್ಕೊಂಡು ಕೆಳಗಡೆ ಇಟ್ಟಿರ್ಬೋದೇನೋ? ತಪ್ಪು ನಿಮ್ದಲ್ಲ ಅತ್ತೆ ಅವ್ರೆ, ನಿಮ್ ವಯಸ್ಸಿಂದು. ನಿಮ್ಗೆ ಕಣ್ ಕಾಣಿಸಲ್ಲ ಅಲ್ವಾ? ಕಣ್ ಕಾಣಿಸಲ್ಲ. ಯಾಕೆ ನಿನ್ ಕೈಯಾರೆ ನೀನೇ ಇಟ್ಟಿರ್ಬೋದಲ್ವಾ? ಲೇ ಪದ್ಮ, ಸ್ವಲ್ಪ ದಿನ ಹಿಡ್ಕೋ. ರಾಜಾರಾಮ್ ಭಾವನವ್ರು ಇರೋ ಈ ಮನೆಯಲ್ಲಿ ಕಳ್ಳರು ಯಾರಾದ್ರು ಬರ್ತಾರಾ? ಒಂದ್ ವೇಳೆ ನನ್ನಂತ ಮೂರ್ಖ ಯಾರಾದ್ರೂ ಬಂದ ಅನ್ಕೊಳ್ಳಿ, ಈ ವಿಗ್ರಹನ ನೋಡಿ ಕಳ್ತನ ಮಾಡೋ ಧೈರ್ಯ ಯಾರಿಗಾದ್ರೂ ಬರುತ್ತಾ? ಇಲ್ಲ. ಏಯ್ ಏನು? ಅದೇ ಒಡೆ ಸಿಕ್ತಲ್ವಾ, ಉಳಿದ್ರ ವಿಷಯ ಏನಾದ್ರು ಮಾತಾಡ್ಕೊಳ್ಳಿ ಅಂತಿದ್ದೀನಿ. ಅಮ್ಮ, ಇದೇ ಕರೆಕ್ಟ್ ಟೈಮ್. ಅಪ್ಪನ ಹತ್ರ ಟ್ರಿಪ್ ಬಗ್ಗೆ ಮಾತಾಡಮ್ಮ. ರಾಜಿ, ಪ್ಲೀಸ್ ಅಮ್ಮ, ಪ್ಲೀಸ್. ಸರಿ. ಏನ್ರಿ, ರಾಜಲಕ್ಷ್ಮಿ ಕೂಡ ಟೂರ್ಗೆ ಹೋಗ್ಬೇಕು ಅಂತಿದ್ದಾಳೆ. ಹೌದು ರಾಜು, ಟ್ರಿಪ್ ಅಂದ್ರೆ ಎಲ್ಲಿಗೂ ಅಲ್ಲ, ದೇವಸ್ಥಾನಕ್ಕೆ ಹೋಗ್ತಿದಾರಂತೆ. ನಾನು ಹುಷಾರಾದ್ರೆ ದೇವಸ್ಥಾನಕ್ಕೆ ಬರ್ತೀನಿ ಅಂತ ಜಾನಕಿ ಹರಕೆ ಹೊತ್ಕೊಂಡ್ಲಂತೆ. ಅದಕ್ಕೆ ರಾಜಲಕ್ಷ್ಮಿ ಒಬ್ಳೆ ಹೋಗ್ ಬರ್ತಾಳೆ ಅಂತ ಹೇಳ್ತಿದ್ದೀನಿ. ರಾಜಲಕ್ಷ್ಮಿ ಒಬ್ಳೆ ಆದ್ರೆ ಬೇಡಮ್ಮ, ಜೊತೆಗೆ ಆದ್ಯ ಕೂಡ ಹೋದ್ರೆ ಕಳ್ಸಿ. ಮಧ್ಯದಲ್ಲಿ ಅವಳು ಯಾಕೆ ರಾಜು? ಇಲ್ಲಮ್ಮ, ಜೊತೆಗೆ ಆದ್ಯ ಕೂಡ ಹೋದ್ರೇನೆ ಯಾವ ಚಿಂತೆನೂ ಇರಲ್ಲ, ಅವಳಿಗೂ ಕೂಡ ಧೈರ್ಯ ಇರುತ್ತೆ. ಏನಮ್ಮ, ನೀನ್ ಹೋಗ್ತೀಯಾ? ನೀವು ಪರ್ಮಿಷನ್ ಕೊಟ್ರೆ ಹೋಗೋದಕ್ಕೆ ನನಗೆ ಯಾವ ಅಭ್ಯಂತರನೂ ಇಲ್ಲ. ಹಾಗಾದ್ರೆ ಹುಷಾರಾಗಿ ಹೋಗಿ ಬನ್ನಿ. ನೋಡಿದ್ಯಾ, ಅಪ್ಪ ಅಷ್ಟು ಈಸಿಯಾಗಿ ಒಪ್ಕೊಂಡ್ಬಿಟ್ರು. ನಿನ್ನ ಅಷ್ಟಕ್ಕೂ ಹೋಗಕ್ ಬಿಡಬಾರ್ದು ಅನ್ಕೊಂಡಿದ್ದೆ, ಆದ್ರೆ ನಮ್ ರಾಜು ಹೇಳಿದಿಕ್ಕೆ ಏನು ಅನ್ನಕ್ಕಾಗ್ತಿಲ್ಲ. ಛೀ. ರಾಜಿ, ಇಲ್ಲಿ ನೋಡು, ಇದರಲ್ಲಿ ಕಜ್ಜಾಯ, ರವೆ ಉಂಡೆ ಮತ್ತೆ ಚಕ್ಲಿ ಕೂಡ ಮಾಡಿ ಇದ್ರಲ್ಲಿ ಇಟ್ಟಿದ್ದೀನಿ. ಮಧ್ಯದಲ್ಲಿ ಹಸುವಾದ್ರೆ ಇಬ್ರು ತಗೊಂತೀನಿ. ಅಮ್ಮ, ನಾವ್ ಹೋಗ್ತಾ ಇರೋದು ಟ್ರಿಪ್ಗೆ, ತಿನ್ನೋದಕ್ಕಲ್ಲ. ಯಾಕಮ್ಮ ಇದೆಲ್ಲ? ಅಲ್ವೇ, ದಾರಿ ಮಧ್ಯದಲ್ಲಿ ಹಸುವಾದ್ರೆ ಏನ್ರಿ ಮಾಡ್ತೀರಾ? ಹೊರಗಡೆ ತಿನ್ನೋದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ನಾನು ಇದನ್ನ ಮಾಡಿಟ್ಟಿದ್ದೀನಿ. ಬ್ಯಾಗಲ್ಲಿ ಇಟ್ಟಿರ್ತೀನಿ, ಇಬ್ರು ತಗೊಂತೀನಿ. ದೊಡ್ಡಮ್ಮ, ಈಗ್ಲೇ ರಾಜಿ, ನೀವಿಬ್ರು ಹೊರಡಿ. ಅಲ್ಲಿ ತಲುಪಿದ ತಕ್ಷಣ ನಮಗ್ ಫೋನ್ ಮಾಡಿ. ಸರಿಮ್ಮ. 1 ನಿಮಿಷ.
ನಾನು ಸ್ಕಾರ್ಫ್ ಮರ್ತ್ಬಿಟ್ಟಿದ್ದೀನಿ, ಹೋಗಿ ತಗೊಂಬರ್ತೀನಿ. ಆ